ಅನ್ನದಾತ ಬಿರುದಾಂಕಿತ ದರ್ಶನ್ಗೆ ಈಗ ಅನ್ನ ತಿನ್ನೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಂಥ ಸಂಕಷ್ಟ ಈಗ ಜೈಲಲ್ಲಿ ದರ್ಶನ್ಗೆ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ 2 ಆಗಿರುವಂತ ದರ್ಶನ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದ್ರೆ ನ್ಯಾಯಾಂಗ ಬಂಧನದಲ್ಲಿರುವಂತ ಅನ್ನದಾತ ಬಿರುದಾಂಕಿತನಿಗೆ ಅನ್ನ ತಿನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ. ದರ್ಶನ್ ಪ್ರಾಣ ಹಿಂಡ್ತಾ ಇದೆ. ಹಳೇ ಕೈ ನೋವು. ಈ ಡೆವಿಲ್ ಫಿಲ್ಮ್ ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪೆಟ್ಟಾಗಿತ್ತು. ಆ ನೋವು ಈಗ ಕಾಡ್ತಾ ಇದೆಯಂತೆ ಜೈಲಿನಲ್ಲಿ. ಹೀಗಾಗಿ ದರ್ಶನ್ ಈಗ ಇದೇ ನೋವಿನಲ್ಲಿ ಪ್ರಾಣ ಹಿಂಡ್ತಾ ಇದೆ ಈ ನೋವು ಅಂತ ತಮ್ಮ ಸಂಕಟವನ್ನ ಹೇಳ್ಕೊಂಡಿದ್ದಾರೆ. ಡೆವಿಲ್ ಶೂಟಿಂಗ್ ಟೈಮ್ನಲ್ಲಿ ಬಿದ್ದು ಕೈ ಏಟ್ ಮಾಡ್ಕೊಂಡಿದ್ದಂತ ದರ್ಶನ್ಗೆ ಕೈಗೆ ತೋಳಿನ ಜೋಲಿ ಕಟ್ಕೊಂಡು ಅವ್ರು ಓಡಾಡ್ತಾ ಇದ್ರು. ಪೆಟ್ಟಾಗಿದೆ ಅನ್ನುವಂತ ಕಾರಣಕ್ಕೆ ಆ ನೋವು ಈಗ ಜೈಲಿನಲ್ಲಿ ಕಾಡ್ತಾ ಇದೆಯಂತೆ. ಜೈಲಿನಲ್ಲಿ ದರ್ಶನ್ಗೆ ಎಡಗೈ ನೋವು ಶುರುವಾಗಿರೋದ್ರಿಂದ ಒಬ್ಬಂಟಿಯಾಗಿ ನೋವನ್ನ ನುಂಗ್ತಾ ಇದ್ದಾರೆ ದರ್ಶನ್. ಅನ್ನದಾತ ಅಂತ ಬಿರುದಾಂಕಿತ ಆಗಿರುವಂತಹ ದರ್ಶನ್ಗೆ ಈಗ ಎಡಗೈ ನೋವು ಶುರುವಾಗಿದೆ. ಈ ಡೆವಿಲ್ ಫಿಲ್ಮ್ ಶೂಟಿಂಗ್ ಸಂದರ್ಭದಲ್ಲಿ ಕೈ ಏಟ್ ಆಗಿತ್ತು. ಈ ಸ್ಟಂಟ್ಸ್ ಮಾಡುವಂತಹ ಸಂದರ್ಭದಲ್ಲಿ ಆಗ ಆದಂತಹ ಕೈ ಏಟಿಗೆ ಜೋಲಿ ಕಟ್ಕೊಂಡು ಓಡಾಡ್ತಾ ಇದ್ರು. ಅದನ್ನ ನೀವು ಕೂಡ ಗಮನಿಸಿರ್ತೀರಾ. ಇತ್ತೀಚೆಗೆ ಆದಂತಹ ಒಂದು ಘಟನೆ. ಆ ನೋವು ಈಗ ಜೈಲಲ್ಲಿ ಕಾಡ್ತಾ ಇದೆಯಂತೆ. ಈಗ ಚಳಿ ಬೇರೆ ಶುರುವಾಗಿರೋದ್ರಿಂದ ನೋವು ಮತ್ತಷ್ಟು ಹೆಚ್ಚಾಗಿದೆಯಂತೆ. ಹೀಗಾಗಿ ದರ್ಶನ್ಗೆ ಚಿಕಿತ್ಸೆ ಕೊಡಿಸೋದಕ್ಕೂ ಕೂಡ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಹಳೆ ನೋವು ಕಾಡ್ತಾ ಇರೋದ್ರಿಂದ ಜೈಲಲ್ಲಿರುವಂತ ಆರೋಪಿ ದರ್ಶನ್ ನೋವು ನನ್ನನ್ನ ಪ್ರಾಣ ಹಿಂಡ್ತಾ ಇದೆ ಅಂತ ಒಬ್ಬೊಬ್ಬರೇ ನೋವನ್ನ ನುಂಗ್ಕೊಂಡಿದ್ದಾರೆ. ಈಗ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ದೊರೆಯಾಗಿ ಮೆರೆದ್ರು, ಅನ್ನದಾತ ಕಾಟೇರ ಹಾಗೆ ಹೀಗೆ ಅಂತ ಮೆರೆದ್ರು. ಆದ್ರೀಗ ಜೈಲ್ನಲ್ಲಿ ತಮ್ಮ ನೋವನ್ನ ತಾವೊಬ್ಬರೇ ಅನುಭವಿಸುವಂತಾಗಿದೆ. ಮನೆಯಲ್ಲಿ ಇದ್ದಿದ್ರೆ ಎಲ್ಲಾ ರೀತಿಯ ಸೌಲಭ್ಯಗಳು ಇರ್ತಾ ಇತ್ತು. ಆದ್ರೆ ಈಗ ಜೈಲ್ನಲ್ಲಿ ಎಲ್ಲ ಆರೋಪಿಗಳನ್ನ ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಟ್ರೀಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಐಷಾರಾಮಿ ಜೀವನ ಇಲ್ಲ, ಬೇಕಾದಂತ ಬೆಡ್ ಇಲ್ಲ, ಅವ್ರಿಗೆ ಸೂಕ್ತವಾಗಿರುವಂತಹ ಮನೇಲಿದ್ದಂತಹ ರೂಮ್ಗಳಿಲ್ಲ, ಇದೇ ಬ್ಯಾರಕ್ನಲ್ಲೇ ಇರಬೇಕಾಗುತ್ತೆ. ಆದ್ರೀಗ ಇದ್ಯಾವ ಜೈಲು ಜೀವನ ಕೂಡ ಒಗ್ತಾ ಇಲ್ಲ ದರ್ಶನ್ ಅವ್ರಿಗೆ. ಅದರ ಮಧ್ಯದಲ್ಲಿ ಈ ಹಳೆ ನೋವು ಕೂಡ ಕಾಡ್ತಾ ಇದೆ. ಹಾಗಾಗಿ ನೋವಿನಿಂದ ಬಳಲ್ತಾ ಇರುವಂತ ದರ್ಶನ್ಗೆ ಈಗ ಚಿಕಿತ್ಸೆನ ಕೂಡ ಕೊಡಿಸ್ತಾ ಇದ್ದಾರೆ. ತುತ್ತು ಅನ್ನ ತಿನ್ನೋದಕ್ಕೂ ಕೂಡ ಜೈಲಲ್ಲಿ ದಾಸ ನರಳಾಟವನ್ನ ಅನುಭವಿಸ್ತಾ ಇರುವಂತದ್ದು. ಹಳೆ ಕೈ ನೋವು ಪ್ರಾಣ ಹಿಂಡ್ತಾ ಇದೆ. ಈ ಡೆವಿಲ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಬಿದ್ದು ಕೈ ಏಟಾಗಿತ್ತು. ಆ ಏಟಾಗಿದ್ದಂತ ಕೈ ನೋವೀಗ ಮತ್ತೆ ಹೆಚ್ಚಾಗಿದೆ. ಆ ನೋವಿನಿಂದ ಬಳಲ್ತಾ ಇದ್ದಾರೆ ದರ್ಶನ್. ಹಾಗಾಗಿನೇ ಈಗ ದರ್ಶನ್ ಒಬ್ಬಂಟಿಯಾಗಿ ನೋವನ್ನ ನುಂಗ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಜೈಲಿನಲ್ಲಿರುವಂತಹ ದರ್ಶನ್ಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಓದೋದಕ್ಕೆ ಪುಸ್ತಕ ಬೇಕು ಅಂತ ಈಗಾಗಲೇ ರಿಟರ್ಜಿ ಕೂಡ ಹಾಕೊಂಡಿದ್ರು. ಪುಸ್ತಕ, ಮನೆ ಊಟ ಬೇಕು, ಅದೇ ರೀತಿಯಾಗಿ ಹಾಸಿಗೆ ದಿಂಬು ಬೇಕು ಅಂತ ಕೂಡ ರಿಟರ್ಜಿ ಹಾಕೊಂಡಿದ್ರು. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಇಲ್ಲಿ ನನಗೆ ಮಲ್ಗೋದಕ್ಕೆ ಸರಿ ಆಗ್ತಾ ಇಲ್ಲ ಅಂತ. ಅದೆಲ್ಲದರ ಮಧ್ಯ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ಅದರ ವಿಚಾರಣೆ ಕೂಡ ಮುಂದೂಡಲಾಗಿದೆ. ಅದರ ಮಧ್ಯದಲ್ಲಿ ಈಗ ಕೈ ನೋವು ಕೂಡ ಶುರುವಾಗ್ಬಿಟ್ಟಿದೆ. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಕೈ ನೋವಿಗೆ ಇನ್ನೂ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಅಳಲು ಈಗ ದರ್ಶನ್ಗೆ ಶುರುವಾಗಿರುವಂಥದ್ದು.